ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಯಾವುದೇ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಅನುದಾನ ಬಿಡುಗಡೆ ಆಗಬೇಕಂದ್ರೆ ಇವ್ರನ್ನ ಸಂಪರ್ಕ ಮಾಡ್ಬೋದು. ಮುಂದೆ ನಮ್ಮ ರಮೇಶ್ ಅವ್ರಿಗೆ ಕಿರು ಸನ್ಮಾನ. ಯಲಹಂಕದಿಂದ ಏರ್ಪೋರ್ಟ್ನಿಂದ ಈಗ ತಾನೇ ಬಂದಿದ್ದಾರೆ, ಅವರು ಕೂಡ ಒಂದು ಕಿರು ಸನ್ಮಾನ. ಸಿದ್ದರಾಮಯ್ಯನವರು ಸ್ವಲ್ಪ ಸಂಗೀತದಲ್ಲಿ ಹಾಡು ಆಡಬೇಕು ಇನ್ನು ಮುಂದೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಅವ್ರು ಹಾಡಿಲ್ಲ ಅಂದರೂ ಕೂಡ ಎಲ್ಲ ಗೀತೆಗಳನ್ನು ಹಾಲಿಸ್ತಾ ಇರ್ತಾರೆ. ಇಂಥ ಮಹಾನುಭಾವರು ನೋಡಿ, ನಮ್ಮ ಕಲಾವಿದರಿಗೆಲ್ಲ ಇವ್ರ ಸ್ಫೂರ್ತಿ ಇದ್ದಂಗೆ, ಪ್ರೋತ್ಸಾಹ ಕೂಡ ಯಾವಾಗಲೂ ಎಲ್ಲ ಕಲಾವಿದರಿಗೂ ಇದ್ದೇ ಇರುತ್ತೆ. ರಮೇಶ್ ಸರ್ ಕೂತ್ಕೊಳ್ಳಿ. ಧನ್ಯವಾದ ಸರ್ ನಿಮಗೆ. ಹಾಗೆ ರಮೇಶ್ ಅವರು ನಮ್ಮ ಆತ್ಮೀಯ ಸ್ನೇಹಿತರು ಪ್ರಕಾಶ್ ಅವರಿಂದ ಇವರು ಕೂಡ ಸ್ನೇಹಿತರಾದರು. ಯಲಹಂಕ ಪ್ರಕಾಶ್ ನಮ್ಮ ಅಧಿಕಾರಿಗಳು, ನಮ್ಮ ಸಹಪಾಠಿ ಅಧಿಕಾರಿ, ಅವರ ಸ್ನೇಹಿತರು ರಮೇಶ್ ಅವರು ಈಗ ನಮಗೂ ಸ್ನೇಹಿತರಾಗಿದ್ದಾರೆ ಕಲಾ ಬಳಗದಲ್ಲಿ. ಅವ್ರಿಗೂ ಕೂಡ ಒಂದು ಕಿರು ಸನ್ಮಾನ. ನೆಕ್ಸ್ಟ್ ಮಾತಾಸ್ ಆಸ್ಪತ್ರೆಯ ಅದ್ಭುತ ಸಿಬ್ಬಂದಿಯಲ್ಲಿ ಒಬ್ಬರು ಸಮಾಜ ಸೇವಕರು, ಕಲಾ ಪೋಷಕರು ಹಾಗೂ ಗಾಯಕರು, ನಮ್ಮ ಆತ್ಮೀಯ ಸ್ನೇಹಿತರಾದ ರಾಮಕೃಷ್ಣ ಸರ್ ಅವ್ರಿಗೆ ಒಂದು ಕಿರು ಸನ್ಮಾನ. ಚಪ್ಪಾಳೆ ಬರಬೇಕು. ಯಾರಿಗೆ ಸನ್ಮಾನ ಆಗಲಿ ಸನ್ಮಾನಿತರಿಗೆ ಚಪ್ಪಾಳೆ ತಟ್ತಾ ಇರಬೇಕು. ಹಾಂ, ಮತ್ತು ದಿವಾಕರ್ ಸರ್ ಅವರು ಕೂಡ ಒಂದು ಸನ್ಮಾನ. ಇವರೆಲ್ಲರೂ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರ್ತಾರೆ. ಅದಾದಮೇಲೆ ಇವರು ಅಣ್ಣ. ನಂತರ ನಮ್ಮ ಗಜೇಂದ್ರ ಸರ್ ಅವ್ರಿಗೆ ಸನ್ಮಾನ. ಗೌರಿ ಗಜೇಂದ್ರ ಎಂದೇ ಪ್ರಖ್ಯಾತರಾಗಿರ್ತಕ್ಕಂಥ ಹೌದು, ಗೌರಿ ಗಜೇಂದ್ರ ಮೇಡಮ್ ಬರಬೇಕು. ಗೌರಿ ಗಜೇಂದ್ರ ಅವರು ಬರಬೇಕು. ಹಾಂ ಸರಿ, ಇಲ್ಲ ಬನ್ನಿ ಗೌರಿ ಮೇಡಮ್. ಇಬ್ರಿಗೂ ಸೇರಿ ಗಂಟಾಕ್ಬಿಡೋಣ. ಗೌರಿ ಅಲ್ಲಿ ಕೂತ್ಕೊಂಡು ಈ ಗಜೇಂದ್ರ ಇಲ್ಲಿ ನಿಂತಿದ್ರೆ ಹೆಂಗೆ? ಗೌರಿ ಗಜೇಂದ್ರ ಯಾವಾಗಲೂ ಜೊತೆಲೇ ಇರಬೇಕು. ಥ್ಯಾಂಕ್ ಯು ದಿವಾಕರ್ ಅವ್ರಿಗೆ. ಈಗ ಗೌರಿ ಗಜೇಂದ್ರ ಅವರು ಇಲ್ಲಪ್ಪ, ಚೇರ್ ಇನ್ನೊಂದು ಚೇರ್ ತಗೋ. ಗೌರಿ ಗಜೇಂದ್ರ ಅವರು ಗಜಪಡೆ ಸೇರ್ಬೇಕೀಗ. ಒಂದು ನಿಮಿಷ ಹಿಂಗೆ ಇಟ್ಕೊಳ್ಳಿ. ಇಬ್ಬರಿಗೂ ಒಂದೇ ಶಾಲೆ ಹಾಕಿ ಗಂಟಾಕ್ಬಿಡಿ. ಚಪ್ಪಾಳೆ ತಟ್ರಪ್ಪ. ಅನೇಕ ವರ್ಷಗಳ ಕಾಲ ಇವರು ಸಂಗೀತ ಸೇವೆ ಮಾಡಿಕೊಂಡು ಬರ್ತಾ ಇದ್ದಾರೆ, ರಂಜಿಸ್ತಾ ಇದ್ದಾರೆ. ಕಲಾ ಪೋಷಕರಲ್ಲಿ ಇವರು ಕೂಡ ಮುಂಚೂಣಿಯಲ್ಲಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು. ನಂತರ ನಮ್ಮ ಜಾನಕಿರಾಮ್ ಅವರು ಬರಬೇಕು. ಅವರು ಕೂಡ ಒಂದು ಕಿರು ಸನ್ಮಾನ. ಬನ್ನಿ ಜಾನಕಿರಾಮ್ ಸರ್. ನೆಕ್ಸ್ಟು ವಿನೀಶ್ ಅವರು ಬರಬೇಕು. ಕಿರು ಸನ್ಮಾನ ಕಾರ್ಯಕ್ರಮ ಫಿನಿಶ್ ಆಗೋಕ್ಕೆ ಮುಂಚೆ ವಿನೀಶ್ ಅವರು ಬರಬೇಕು. ಚಪ್ಪಾಳೆ ಬರಲಿ ಎಲ್ಲ ಕಲಾ ಪೋಷಕರಿಗೆ, ಸನ್ಮಾನಿತರಿಗೆ. ನಮ್ಮ ಜಾನಕಿರಾಮ್ ಅವರು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬಂದು ಭಾಗವಹಿಸ್ತಾರೆ, ಸಹಕಾರ ನೀಡ್ತಾ ಇರ್ತಾರೆ. ಥ್ಯಾಂಕ್ ಯು. ಅದೇ ರೀತಿ ವಿನೀಶ್ ಅವರು ಬರಬೇಕು. ಕಲಾರತ್ನ ವೆಂಕಟೇಶ್ ಅವರೇ ನಿಮ್ಮ ಸನ್ಮಾನ ಮಾಡ್ಕೋಬೇಕು ಅಂದ್ಕೋತೀನಿ. ಧನ್ಯವಾದಗಳು.
ಇವ್ರ ಹೆಸರು ಇವ್ರ ಹೆಸರೇನು? ನಟರಾಜ್ ಅವ್ರಿಗೆ ಕಿರು ಸನ್ಮಾನ. ಬೇಗ ಬೇಗ ಸಿದ್ಧವಾಗಿ ಇಟ್ಕೋಬೇಕು ನೀವು ರಾಜೇಶ್ವರಿ. ಬೇಗ ನಟರಾಜ್ ಅವ್ರಿಗೆ ಒಂದು ಕಿರು ಸನ್ಮಾನ. ಚಪ್ಪಾಳೆ ಬರಲಿ. ಇವರೆಲ್ಲರೂ ಸಹಕಾರ ನೀಡ್ತಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಯಾರು ಮುಂದೆ? ಲಕ್ಷ್ಮಿಯವರಾ? ಹಾಂ, ನಮ್ಮ ಕೊನೆಯಲ್ಲಿ ಆಗೋಗ್ಲಿ ಮುಗ್ದೋಗ್ಬಿಡಿ ತಿರ್ಗಾ. ನೀವ್ ಹೇಳಿದ್ರಿ ಆಮೇಲೆ ಖರ್ಚ ಆಗುತ್ತೆ ಅಂತ ಹೇಳಿ. ನೀವ್ ಹೇಳಿದ್ರಿ ಒಂದು ಸೆಕೆಂಡ್ ಅಲ್ಲ, ಆಮೇಲೆ ಜನ ಬರ್ತಾರೆ ಅಂತ ಹೇಳಿ. ಹೊಡಿ ಚಪ್ಪಾಳೆ ಚೆನ್ನಾಗಿ ಜೋರಾಗಿ. ಸರ್ ಬಂದ್ಬಿಡಿ. ಮೇಡಮ್ ಬರಬೇಕು. ಸರಿ ಆಮೇಲೆ ಹಾಕ್ಬಿಡಿ. ಹಲೋ, ಬನ್ನಿ ಮೇಡಮ್, ಇದೆಲ್ಲ ಅವಕಾಶ. ಬನ್ನಿ, ಇದೆಲ್ಲ ಒಳ್ಳೆ ಪಾಸಿಟಿವ್ ಎನರ್ಜಿ. ಬನ್ನಿ, ಸನ್ಮಾನ ಪಡಿಬೇಕು. ಬನ್ನಿ, ಬೇಗ ಬನ್ನಿ. ರಮೇಶ್ ಸರ್, ನೀವು ಇಬ್ಬರೂ ಚೇರ್ ಸಮೇತ ಎತ್ಕೊಂಡ್ಬನ್ನಿ ಅವ್ರನ್ನ. ಬನ್ನಿ 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 ಮೇಡಮ್, ಬೇಗ ಟೈಮ್ ವೇಸ್ಟ್ ಆಗುತ್ತೆ. ಬನ್ನಿ ಬನ್ನಿ, ಬೇಗ ಬನ್ನಿ. ಬೇಗ ಬೇಗ. ನೆಕ್ಸ್ಟ್ ಯಾರು? ನೆಕ್ಸ್ಟ್ ಇನ್ಯಾರಿದ್ದಾರೆ? ನೆಕ್ಸ್ಟ್ ಇನ್ಯಾರಿದ್ದಾರೆ? ಇನ್ಯಾರಿದ್ದಾರೆ? ಹೌದಲ್ಲ ನೋಡಿ. ನೆಕ್ಸ್ಟು ಅನು ಮೇಡಮ್ಗೆ. ಅನು ಮೇಡಮ್ ಪ್ರತಿ ಕಾರ್ಯಕ್ರಮಕ್ಕೂ ಪ್ರತಿದಿನ ಏನಾದ್ರು ಒಂದು ತಿಂಡಿ ತಂದು ಕೊಡ್ತಾನೆ ಇರ್ತಾರೆ. ಹಾಗೂ ಒಳ್ಳೆಯ ಉತ್ತಮವಾದ ಅದ್ಭುತ ಗಾಯಕಿ, ಅನ್ನಪೂರ್ಣೇಶ್ವರಿಯಿಂದ ಖ್ಯಾತಿ. ಅದರಲ್ಲೂ ನನಗಂತೂ ಡಬಲ್ ತಿಂಡಿ ಕೊಡ್ತಾ ಇರ್ತಾರೆ. ಅದಕ್ಕಾಗಿ ಅವ್ರಿಗೆ ಒಂದು ಕಿರು ಸನ್ಮಾನ. ಬನ್ನಿ ಬನ್ನಿ ಬೇಗ ಬನ್ನಿ. ಅಯ್ಯಯ್ಯೋ ಸರಿ ಬಿಡಿ, ಆಮೇಲೆ ಮಾಡಿ. ಅವ್ರು ಆಡುವಾಗ ತಂದು ಹಾಕ್ಬಿಡಿ. ಆಡ್ತಾ ಇರ್ತಾರಲ್ಲ ಅವಾಗ ಹಾಕ್ಬಿಡಿ. ಅವಾಗ ಏನು ಯಾರಿಲ್ಲಲ್ಲ. ಓಕೆ, ಮುಂದಿನ ಗೀತೆ ಯಾರು? ರಾಜೇಶ್ವರಿ, ಜ್ಯೋತಿ ಮೇಡಮ್ ಅವರ ಮುಂದಿನ ಗೀತೆ ಯಾರು ಹಾಡು? ಜ್ಯೋತಿ ಮೇಡಮ್ ಬನ್ನಿ ಬನ್ನಿ. ರೀನಾ ಮೇಡಮ್ ಅವರು ಕೂಡ ಒಂದು ಸನ್ಮಾನ. ನಮ್ಮ ರಾಷ್ಟ್ರ ಭಾಷೆ ಹಿಂದಿ. रीना मैडम को सम्मान चल रहा है, बहुत अच्छा गाता है आजकल. ಮುಂದಿನ ದಿನಗಳಲ್ಲಿ ನೀವು ಕನ್ನಡ ಹಾಡುಗಳನ್ನ ಹಾಡಬೇಕು. ಅವ್ರ ಹೆಸರೇನು? ಅವ್ರ ಹೆಸರೇನು? ಅಲ್ಲ, ಇನ್ನೊಬ್ರು ವೈಟು ಸುಮಿತ್ರಾ ಮೇಡಮ್ ಅವರು ವೇದಿಕೆ ಹತ್ರ ಬರಬೇಕು. ओके, थैंक यू. कन्नड़ा सीखना है, आप कन्नड़ा बात करना सीखना है और गाना भी सीखना है. मैं प्रॉमिस करती हूँ बहुत जल्द कन्नड़ा गाना में बात भी, कन्नड़ा गाना गाऊंगी और बात भी करूँगी. ओके, थैंक यू. ಅದ್ಭುತವಾದ ಗಾಯಕಿ ಶ್ರೀಮತಿ ಸುಮಿತ್ರಾ ಮೇಡಮ್ ಅವರು ಕೂಡ ಒಂದು ಕಿರು ಸನ್ಮಾನ. ಶಿಕ್ಷಕರು ಕೂಡ. ಅನಿತ್ ಅವರೇ ಬನ್ನಿ. ಯೋಗ ಪ್ರೊಫೆಸರ್ ಹಾಗೂ ಆರೋಗ್ಯ ಸುಧಾರಕರು ಹಾಗೂ ಅವರು ಕೂಡ ಶಿಕ್ಷಣ ನೀಡ್ತಾ ಇದ್ದಾರೆ ಎಲ್ಲ ಶಾಲೆಗಳಲ್ಲಿ. ಈಗ ಕಲೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬನ್ನಿ, ಸನ್ಮಾನನ ತಿರಸ್ಕಾರ ಮಾಡಬಾರ್ದು. ಬೇಗ ಬರಬೇಕು, ಇಲ್ಲ ಚೇರ್ ಸಮೇತ ಎತ್ಕೊಂಡ್ಬರ್ತೀವಿ.
ಹಾಂ, ಬೆಂಗಳೂರಿನ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಯೋಗ ಅಭ್ಯಾಸವನ್ನು ಮಾಡಿಸ್ತಾ ಇದ್ದಾರೆ. ಮತ್ತು ಹೋಮ್ ಟ್ಯೂಷನ್ ಕೂಡ ಅದ್ಭುತವಾಗಿ ಮಾಡ್ತಾರೆ. MA PhD ಡಿಗ್ರಿ ಹೋಲ್ಡರ್ ಇವರು. ನಮ್ಮ ಧರ್ಮಪತ್ನಿಯವ್ರಿಗೆ ನಮಗೆ ಎಲ್ಲ ಯೋಗಾಭ್ಯಾಸ ಮಾಡಿಸಿ ಚೆನ್ನಾಗಿ ಹಾಡೋ ಥರ ಇನ್ನೂ ಮಾಡ್ತಾಯಿದ್ದಾರೆ. ಬ್ರೆತ್ ಕಂಟ್ರೋಲ್ ಎಲ್ಲ ಚೆನ್ನಾಗಿದೆ ನಮಗೆ. ಅವರು ಕೂಡ ಕಿರು ಸನ್ಮಾನ. ಈಗ ಇನ್ಯಾರು? ಹಾಂ, ಬನ್ನಿ ಮೇಡಮ್, ಮಾಡೋಣ ಬೆಸ್ಗೆ.